ನಾನು ಕೂಡ ಸಚಿವಾಕಾಂಕ್ಷಿ ಯಾವ ಖಾತೆ ಕೊಟ್ಟರೂ ಸರಿ ಡಿಕೆಶಿ ಭೇಟಿ ಬಳಿಕ ಶಾಸಕ ಶ್ರೀನಿವಾಸ್ ಮಾನೆ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಶುಭಾಶಯ ತಿಳಿಸಿದ್ದೇನೆ. ಯುವಕರಿಂದ ಪಕ್ಷಕ್ಕಾಗಿ ಹೋರಾಟ ಮಾಡಿದ್ದಾರೆ. ಯುವಕರಾಗಿದ್ದಾಗಿನಿಂದಲೂ ಕೂಡ ಹೋರಾಟ ಮಾಡಿದ್ದಾರೆ. ಕಾರ್ಯಕರ್ತರಾಗಿ ಪಕ್ಷವನ್ನು ಮುನ್ನಡೆಸಿದ್ದಾರೆ. ಹಾವೇರಿ ಜಿಲ್ಲೆಗೆ ಕಳೆದ ಬಾರಿ ಸ್ಥಾನಮಾನ ಸಿಕ್ಕಿಲ್ಲ. ಈ ಬಾರಿ ಸೂಕ್ತ ಸ್ಥಾನಮಾನ ಸಿಗಬೇಕು. ಯಾವುದೇ ಖಾತೆ ಕೊಟ್ಟರೂ ಕೂಡ ನಾನು ನಿಭಾಯಿಸುತ್ತೇನೆ. ಡಿಕೆ ಶಿವಕುಮಾರ್ ಭೇಟಿ ಬಳಿಕ ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದ್ದಾರೆ. ಶಾಸಕರಾದ ಶ್ರೀನಿವಾಸ್ ಮಾನೆ ಅವರಿದ್ದಾರೆ. ಸರ್, ಇವತ್ತು ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ರಿ, ಏನೆಲ್ಲ ಚರ್ಚೆ ಮಾಡಿದ್ರಿ ಸರ್? ನಾನು ಅವ್ರನ್ನ ಶುಭಾಶಯನ ಕೋರಿದೆ. ಅವರು ಭಾಳ ಅವಸರದಲ್ಲಿದ್ದರು. ನಾನು 1 ಗಂಟೆ ನಂತರ ನಿಮಗೆಲ್ಲ ಭೇಟಿ ಆಗ್ತೀನಿ, ಒಂದು ಕೆಲಸ ಕಾರ್ಯಕ್ಕೆ ಹೋಗಬೇಕಾಗಿದೆ ಅಂತ ಅವ್ರು ಹೋದರು. ಇನ್ನು ಯಾವುದೇ ಆ ರೀತಿ ಇಲ್ಲ. ಮತ್ತು ಇವತ್ತು ಸಾಯಂಕಾಲ ಶಾಸಕಾಂಗ ಸಭೆ ಇದ್ದು ಅವರ ಅಧಿಕೃತವಾಗಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆಗ್ತಕ್ಕಂಥದ್ದು ಸಂಪೂರ್ಣ ಭರವಸೆ ನಮಗೆಲ್ಲ ಇದೆ. ಮತ್ತು ಒಬ್ಬ ವಿದ್ಯಾರ್ಥಿ ಸಂಘಟನೆಯಿಂದ ಬೆಳೆದು ಅನೇಕ ಸವಾಲುಗಳನ್ನು ಎದುರಿಸಿ ಇವತ್ತು ಪಕ್ಷವನ್ನು ಕಳೆದ 6 ವರ್ಷದಿಂದ ರಾಜ್ಯದಲ್ಲಿ ಮುನ್ನಡೆಸಿ ಅಧಿಕಾರಕ್ಕೆ ತರಲಿಕ್ಕೆ ಎಲ್ಲ ರೀತಿಯಿಂದ ಸಿದ್ದರಾಮಯ್ಯ ಅವ್ರ ಜೊತೆ ಕೈ ಜೋಡಿಸಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭದ್ರ ನೆಲೆಯನ್ನು ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ಅಂಥ ಒಬ್ಬ ನಾಯಕರನ್ನು ಬೆಳೆಸ್ತಕ್ಕಂಥ ನಾಯಕ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸ್ತಾ ಇರುವುದು ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಖುಷಿ ತರ್ತಕ್ಕಂಥ ವಿಷಯ. ಈಗ CM ಪಟ್ಟಕ್ಕೆ ಸಿದ್ಧತೆಗಳು ಆಗ್ತಾ ಇದೆ. ಅದ್ರ ಜೊತೆಗೆ ನೂತನ ಕ್ಯಾಬಿನೆಟ್ ಆಗಬೇಕು ಅನ್ನೋದು ಚರ್ಚೆ ಆಗ್ತಾ ಇದೆ. ತಾವು ಕೂಡ ಸಚಿವ ಆಕಾಂಕ್ಷಿ ಆಗಿದ್ದೀರಾ ಸರ್, ಇದ್ರ ಬಗ್ಗೆ? ಹೌದು, ನಾನು ಸುಮಾರು 30 ವರ್ಷದಿಂದ ಯುವ ಕಾಂಗ್ರೆಸ್ ಸಂಘಟನೆಯಿಂದ ನನ್ನ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದೆ. ಕಳೆದ 17 ವರ್ಷದಿಂದ ಸದನದ ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾವೇರಿಯಲ್ಲಿ ಎಲ್ಲ 6 ಸ್ಥಾನಗಳು ಇವತ್ತು ನಮ್ಮ ಪಕ್ಷದ ಶಾಸಕರಿದ್ದಾರೆ. 3 ವರ್ಷಗಳ ಕಾಲ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿದ್ದಿಲ್ಲ. ಹಾಗಾಗಿ ನಾವೆಲ್ಲರೂ ಜೊತೆಗೂಡಿ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕಂತಕ್ಕಂಥ ಒಂದು ಕೂಗು, ಅದರಲ್ಲಿ ನನಗೊಂದು ಅವಕಾಶ ಕೊಡಬೇಕಂತಕ್ಕಂಥ ಮನವಿಯನ್ನು ಸಲ್ಲಿಸಿದ್ದೀನಿ. ಪಕ್ಷ ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ಬದ್ಧನಾಗಿದ್ದೀನಿ. ಯಾವುದೇ ಖಾತೆ ಕೊಟ್ಟರು ನಿಭಾಯಿಸಕ್ಕೆ ಸಿದ್ಧವಾಗಿ, ಖಂಡಿತವಾಗಿಯೂ ಎಲ್ಲ ರೀತಿಯಿಂದ ನಿಭಾಯಿಸ್ತಕ್ಕಂಥದ್ದು ಆ ಸಾಮರ್ಥ್ಯನ ಹೊಂದಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಿಷ್ಟು ಶಾಸಕರಂತ ಶ್ರೀನಿವಾಸ್ ಮಾನೆ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿಜಯನಾಯಕ್ ಜೊತೆ LN ಸ್ವಾಮಿ, TV5 ಬೆಂಗಳೂರು.